ಇತಿಹಾಸ ಪುಟ ಸೇರಿದ ಬಯಲು ರಂಗಮಂದಿರ ಇನ್ನೂ ಬರೀ ನೆನಪು ಮಾತ್ರ. ಗಂಗಾವತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ 1990ರಲ್ಲಿ ಅಂದಿನ ಶಾಸಕ ಶ್ರೀರಂಗದೇವರಾಯರು ಕಲೆ, ಸಾಹಿತ್ಯ, ನಾಟಕ ಮತ್ತಿತರರ ಪ್ರದರ್ಶನಕ್ಕಾಗಿ ನಿರ್ಮಿಸಲಾಗಿದ್ದ ಬಯಲು ರಂಗಮಂದಿರ ರವಿವಾರದಂದು ನಗರಸಭೆಯ ಜೆಸಿಬಿ ಹೊಡೆತಕ್ಕೆ ಸಂಪೂರ್ಣ ತೆರವುಗೊಳಿಸುವಲ್ಲಿ ಸಫಲತೆಗೊಂಡಿತು. ಸ್ಥಳೀಯ ಕಲಾವಿದರು ಸೇರಿದಂತೆ ನೀನಾಸಂ ಮತ್ತಿತರ ಕಲಾ ತಂಡದವರು ತಮ್ಮ ಕಲೆಯನ್ನು ಹಲವು ದಶಕಗಳ ಕಾಲ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟ ಈ ಬಯಲು ರಂಗಮಂದಿರ ಈಗ ಇತಿಹಾಸದ ಕಾಲಗರ್ಭದಲ್ಲಿ ಹೂತು ಹೋಗಿದೆ. ಇದಕ್ಕೆ ಸಂಬಂಧಿಸಿದಂತೆ ನಗರಸಭೆಯ ಸಿಬ್ಬಂದಿ ಪ್ರತಿಕ್ರಿಯೆ ನೀಡಿ ಶಿಥಿಲ ವ್ಯವಸ್ಥೆಯನ್ನು ಹೊಂದಿದ್ದ ಸದರಿ ಬಯಲು ರಂಗಮಂದಿರ ಯಾವುದೇ ಸಂದರ್ಭದಲ್ಲಿ ಕುಸಿಯುವ ಹಂತಕ್ಕೆ ತಲುಪಿದ್ದು, ದಿನಂಪ್ರತಿ ಶಾಲಾ ಕಾಲೇಜುಗಳಿಗೆ ಹಾಗೂ ವಾಯುವಿಹಾರಕ್ಕೆ ಆಗಮಿಸುವ ಜನತೆಗೆ ತೊಂದರೆಯಾಗಬಾರದು ಎಂಬ ಕಾಲೇಜಿನ ಪ್ರಾಚಾರ್ಯರ ಹಾಗೂ ಸಿಬ್ಬಂದಿಗಳ ಮನವಿಯ ಮೇರೆಗೆ ತೆರವುಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಜೊತೆಗೆ ರಾತ್ರಿ ವೇಳೆ ಕುಡುಕರ ಅನೈತಿಕ ಸಂಬಂಧ ನಡೆಸಲಾಗುತ್ತಿದೆ ಎಂಬ ಸಾರ್ವಜನಿಕರ ದೂರಿನ ಅನ್ವಯ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದರು. ಒಟ್ಟಾರೆ ಕಲೆ, ಸಾಹಿತ್ಯ, ಸಂಸ್ಕೃತಿ ತವರೂರಾದ ಗಂಗಾವತಿ ನಗರಕ್ಕೆ ಅತ್ಯಂತ ಆಡಿಟೋರಿಯಂ ನಿರ್ಮಾಣದ ಅವಶ್ಯಕತೆ ಇದೆ. ಈಗಾಗಲೇ ಶ್ರೀಕೃಷ್ಣದೇವರಾಯ ಕಲಾಭವನ ನಿರ್ಮಾಣವಾಗಿದ್ದರೂ ಸಹ ಅದು ಯಾವುದೇ ಕಲಾ ಪ್ರದರ್ಶನಕ್ಕೆ ಭಾರತ ಪ್ರಯುಕ್ತ ಈಗ ವಿವಾಹ, ಹುಟ್ಟುಹಬ್ಬ, ನಿಶ್ಚಿತಾರ್ಥ ಮತ್ತಿತರ ಶುಭ ಕಾರ್ಯಗಳಿಗೆ ಬಳಕೆ ಮಾಡಲಾಗುತ್ತಿತ್ತು. ತಕ್ಷಣವೇ ಶಾಸಕ ಜನಾರ್ದನ್ ರೆಡ್ಡಿಯವರು ಅತ್ಯಂತ ಬೃಹತ್ ಆಡಿಟೋರಿಯಂ ನಿರ್ಮಾಣಕ್ಕೆ ಮುಂದಾಗುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ये करेंट वायर ಆಲ್ರೆಡಿ ಕೊಟ್ಟಿದ್ದು ಯಾರ ಮೈ ಮೇಲೆ ಆದರೂ ಇಲ್ಲೆಲ್ಲ ವಾಕಿಂಗ್ ಬರೋಂಥ ಜನರಿಗಾಗಲಿ, ಆಮೇಲೆ ಸ್ಕೂಲ್ ಮಕ್ಕಳಿಗಾಗಲಿ, ಆಮೇಲೆ ಅನೈತಿಕ ಎಲ್ಲ ಚಟುವಟಿಕೆಗಳು ನಡೀತಾ ಇತ್ತು. ಎಲ್ಲ PWD ಸಹ ಹೇಳಿದ್ರು, ಎಲ್ಲ ಶಿಥಿಲಗೊಂಡಿದೆ, ಆದಷ್ಟು ಬೇಗ ತೆರವುಗೊಳಿಸಿ ಅಂತ ಹೇಳಿದ್ರು. ಆಮೇಲೆ ಕಾಲೇಜಲ್ಲಿ 2025ರಲ್ಲಿ ಸಹ ಲೆಟ್ರ್ ಕೊಟ್ಟಿದ್ದರು. ಇದರ ಮುಖಾಂತರವಾಗಿ ನಾವೆಲ್ಲ ತೆರವುಗೊಳಿಸ್ತಾ ಇದ್ದೀವಿ.